ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಇಲ್ಲಿ ಮತ್ತೊಂದು ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಅಥವಾ ಒಂದು ನೇರ ನೇಮಕಾತಿಯ ಮೂಲಕ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಒಂದು ವೇಕೆನ್ಸೀಸ್ಗಳ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ನಮ್ಮ ಒಂದು ಕರ್ನಾಟಕದಿಂದ ತಾವೇನಾದ್ರೂ ಒಂದು 10th ಆಗಿರ್ಬೋದು ಅಥವಾ ಒಂದು 12th ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ಅದರ ಒಂದು ಕ್ವಾಲಿಫಿಕೇಶನ್ ನ ಒಂದು ಪ್ರಕಾರ ಇಲ್ಲಿ ಒಂದು ಸಪರೇಟ್ ಆಗಿರುವಂತಹ ಒಂದು ಹುದ್ದೆಗಳನ್ನೋದು ಇಲ್ಲಿ ಒಂದು ಬಿಡುಗಡೆಯನ್ನ ಮಾಡಿರ್ತಾರೆ. ಪರ್ಮನೆಂಟ್ ಆಗಿರುವಂತಹ ಒಂದು ಹುದ್ದೆಗಳು, ಅದರಲ್ಲೂ ಒಂದು ಸರ್ಕಾರಿ ಹುದ್ದೆ ಆಗಿದ್ದರಿಂದ ಇನ್ನು ಬಹಳ ಒಂದು ವಿಶೇಷತೆ ಏನಂದ್ರೆ, ತಾವೇನು ಒಂದು ಪೇ ಅನ್ನ ಮಾಡ್ತೀರಾ ಈ ಒಂದು ಫೀಸು ಸಹ ಇಲ್ಲಿ ಒಂದು ರೀಫಂಡ್ ಮಾಡುವಂತಹ ಒಂದು ಚಾನ್ಸಸ್ ಕೂಡ ಇಲ್ಲಿ ಇದಾವೆ. ಬನ್ನಿದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ವಿಡಿಯೋ ಕೊನೆಯಲ್ಲಿ ಯಾವ ರೀತಿ ಅಪ್ಲೈ ಅನ್ನ ಮಾಡೋದು ಎಂಬುದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಗಮನ ಇರಲಿ, ಇಲ್ಲಿ ಅಪ್ಲೈ ಮಾಡುವಂತಹ ಒಂದು ಮೆಥಡ್ ಅನ್ನ ಇಲ್ಲಿ ಒಂದು ಚೇಂಜ್ ಅನ್ನ ಮಾಡಿದ್ದಾರೆ. ಆ ಒಂದು ಕಾರಣದಿಂದಾಗಿ ಆದಷ್ಟು ಪ್ರತಿಯೊಬ್ಬರು ವಿಡಿಯೋ ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಅನ್ನ ಮಾಡಿ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲೂ ಸಹ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಇಲ್ಲಿ ಮರಿಲೇಬೇಡಿ. ಸ್ನೇಹಿತರೆ, ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾನು ಇಲ್ಲಿ ಒಂದು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಗಮನವಿರಲಿ, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ, ನಾವು ಯಾವುದೇ ಒಂದು ವಿಡಿಯೋನ ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡಿದ್ರೆ ಮುಂಚೆ ಅದರ ಬಗ್ಗೆ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಮ್ಮ ಬಳಿ ತೋರಿಸ್ಬಿಡ್ತೀವಿ, ಡಿಸ್ಪ್ಲೇ ಮಾಡಿಬಿಡ್ತೀವಿ. ನಂತರ ನಾವು ಏನು ಅದರ ಬಗ್ಗೆ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನು ನಾವು ಇಲ್ಲಿ ಒಂದು ಶೇರ್ ಮಾಡ್ತೀನಿ. ಗಮನಿಸಬಹುದು, ಈ ಒಂದು ನೋಟಿಫಿಕೇಶನ್ ತಾವು ನೋಡಬಹುದು, ರೈಲ್ವಿಲ್ ಫ್ಯಾಕ್ಟರಿ ಬ್ಯಾಂಗ್ಳೂರ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಹೌದು, ಒಂದು ಹುದ್ದೆ ಏನಿದೆ ತಾವು ಬ್ಯಾಂಗ್ಳೂರ್ ನಲ್ಲೇ ತಾವು ಇಲ್ಲಿ ಒಂದು ಮಾಡಬೇಕಾಗಿರುತ್ತೆ. ನೋಡಬಹುದು, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಜನರಲ್ ಮ್ಯಾನೇಜರ್ಸ್ ಆಫೀಸ್ ಪರ್ಸನಲ್ ಡಿಪಾರ್ಟ್ಮೆಂಟ್ ಯಲಹಂಕ ಬ್ಯಾಂಗ್ಳೂರು ಅಂತಾನು ಕೂಡ ಇಲ್ಲಿ ಒಂದು ಮೆನ್ಷನ್ ಅನ್ನೋದು ಮಾಡಿರ್ತಾರೆ. ಓಕೆನಾ? ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನು ನಾನು ಈ ಒಂದು ಈಸಿ ವೇನಲ್ಲಿ ತಮಗೆ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿಬಿಡ್ತೀನಿ. ಮೊದಲನೇದಾಗಿ ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ಇಲ್ಲಿ ಒಂದು ಡಿಸ್ಕಸ್ ಅನ್ನ ಮಾಡಿದಾಗ, ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಆಲ್ರೆಡಿ ಏನು ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿರ್ತಾರೆ. ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 29 ನವೆಂಬರ್ 2025, ಅಂದ್ರೆ ಇದೇ ತಿಂಗಳು 29ನೇ ತಾರೀಕು ಇದರ ಒಂದು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ನಂತರ ಯಾವುದೇ ಒಂದು ಕಾರಣಕ್ಕೂ ಕೂಡ ಈ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಅನ್ನೋದು ಇಲ್ಲಿ ಒಂದು ಮಾಡುವುದಿಲ್ಲ. ಎಕ್ಸಾಮ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾನು ಮೊದಲೇ ಹೇಳಿದ್ದೀನಿ, ಇದರಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ಇಲ್ಲಿ ಒಂದು ಕಂಡಕ್ಟ್ ಅನ್ನೋದು ಮಾಡಿಲ್ಲ. ಅಂದ್ರೆ ತಮ್ಮನ್ನ ಇಲ್ಲಿ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಅಥವಾ ಒಂದು ನೇರ ನೇಮಕಾತಿಯ ಮೂಲಕ ತಮ್ಮನ್ನ ಇಲ್ಲಿ ಒಂದು ಆಯ್ಕೆಯನ್ನ ಇಲ್ಲಿ ಒಂದು ಮಾಡ್ಕೊಳ್ತಾರೆ. ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಬಹಳ ಒಂದು ಮುಖ್ಯವಾಗಿ 10th ಪಾಸ್ ಅಂತಾನು ಹೇಳಿದ್ದಾರೆ ಮತ್ತು 12th ಪಾಸ್ ಅಂತಾನು ಹೇಳಿದ್ದಾರೆ. ಅಂದ್ರೆ ಒಂದು ಕ್ವಾಲಿಫಿಕೇಶನ್ ವೈಸ್ ಇಲ್ಲಿ ಒಂದು ವೇಕೆನ್ಸಿಯನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಮೊದಲನೇದಾಗಿ 10th ಬಗ್ಗೆ ಮಾತಾಡ ಹೋದ್ರೆ, ಎನಿ 10th ಪಾಸ್ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಫಾರ್ ಲೆವೆಲ್ 1 ಪೋಸ್ಟ್ ಗೆ ಅಂತ ಒಂದು ಹೇಳಿದ್ದಾರೆ. ಓಕೆನಾ? ಎನಿ 12th ಪಾಸ್ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಫಾರ್ ಜೂನಿಯರ್ ಕ್ಲರ್ಕ್ ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಸ್ಯಾಲರಿ ಬಗ್ಗೆ ಇಲ್ಲಿ ಒಂದು ಡಿಸ್ಕಸ್ ಅನ್ನ ಮಾಡಿದಾಗ, ಲೆವೆಲ್ 1 ನ ಒಂದು ಪೋಸ್ಟ್ ತಾವು ಸ್ಯಾಲರಿಯನ್ನು ತಾವು ಗಮನಿಸಬಹುದು. ಹಾಗೆಯೇ ಒಂದು ಲೆವೆಲ್ 2 ಗೆ ತಾವು ನೋಡಬಹುದು, 12th ಪಾಸ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಕೂಡ ಇಲ್ಲಿ ಒಂದು ಸ್ಯಾಲರಿಯನ್ನ ತಾವು ಗಮನಿಸಬಹುದು. ಸ್ನೇಹಿತರೆ, ಒಂದು ಗೌರ್ನಮೆಂಟ್ ಅಥವಾ ಒಂದು ಸರ್ಕಾರಿ ಹುದ್ದೆ ಆಗಿರೋದ್ರಿಂದ, ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಹುದ್ದೆ ಆಗಿರೋದ್ರಿಂದ ಒಂದು ಒಳ್ಳೆಯ ಒಂದು ಸ್ಯಾಲರಿ ಅಥವಾ ಒಂದು ಸಂಬಳ ಸಹ ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ನಿಮ್ಮ ಒಂದು ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ, ನಿಮ್ಮ ಒಂದು ಏಜ್ ಅನ್ನ 1/1/2026ಕ್ಕೆ ಅಂದ್ರೆ ಒಂದು ನಾಳೆ ವರ್ಷ 1ನೇ ತಾರೀಕಿನ ತಮ್ಮ ಒಂದು ಏಜ್ ಅನ್ನ ಕೌಂಟ್ ಅನ್ನ ಮಾಡಿದಾಗ ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ ಅಂತ ಹೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ ಏನು ಒಂದು 25 ವರ್ಷ ಅಂತಾನು ಹೇಳಿದ್ದಾರೆ. ಓಕೆನಾ? ಇದರಲ್ಲೂ ಏಜ್ ರಿಲ್ಯಾಕ್ಸೇಷನ್ ಸಹ ತಾವು ಇಲ್ಲಿ ಒಂದು ಗಮನಿಸಬಹುದು. SC/ST ಒಂದು ಕ್ಯಾಟಗರಿಗೆ 5 ವರ್ಷ ಮೆನ್ಷನ್ ಮಾಡಿದ್ದಾರೆ, OBC ಅವರಿಗೆ 3 ವರ್ಷ ಮೆನ್ಷನ್ ಮಾಡಿದ್ದಾರೆ. PWD ಗೆ ತಾವು ಕ್ಯಾಟಗರಿ ವೈಸ್ ತಾವು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ತಾವು ಪಡ್ಕೋಬಹುದು. ಓಕೆನಾ? ತಮ್ಮ ಒಂದು ಏಜ್ 25 ವರ್ಷಕ್ಕಿಂತ ಹೆಚ್ಚು ತಮ್ಮ ಒಂದು ಏಜ್ ಆಗಿದ್ರೆ ತಾವು ಈ ಒಂದು ಏಜ್ ರಿಲ್ಯಾಕ್ಸೇಷನ್ ತಾವು ಒಂದು ಬೆನಿಫಿಟ್ ಅನ್ನ ತಾವು ಇಲ್ಲಿ ಪಡ್ಕೋಬಹುದು.
ಅಪ್ಲಿಕೇಶನ್ ಫೀಸ್ ಬಗ್ಗೆ ತಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ಜನರಲ್ OBC PH ಕ್ಯಾಂಡಿಡೇಟ್ಗಳಿಗೆ 500 ರೂಪಾಯಿ ಅಂತ ಒಂದು ಮೆನ್ಷನ್ ಮಾಡಿದ್ದು, SC ST ESM ಗೆ 250 ಮತ್ತು EWS ಗೆ 250 ರೂಪಾಯಿ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಬಹಳ ಒಂದು ಇಂಟ್ರೆಸ್ಟೆಡ್ ಆಗಿರುವಂತದ್ದು ಏನಂದ್ರೆ, ತಾವೇನೋ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಅನ್ನ ಮಾಡ್ತೀರಾ, ಈ ಒಂದು ಅಪ್ಲಿಕೇಶನ್ ಫೀಸ್ ರೀಫಂಡ್ ಮಾಡುವಂತಹ ಒಂದು ಚಾನ್ಸಸ್ ಅಥವಾ ಒಂದು ಸಾಧ್ಯತೆಗಳು ಕೂಡ ನಾವು ಇಲ್ಲಿ ನೋಡಬಹುದು. ಬೇಕಾದ್ರೆ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಆ ಒಂದು ಪಾಯಿಂಟ್ ಸಹ ಇಲ್ಲಿ ಒಂದು ಮೆನ್ಷನ್ ಅನ್ನೋದು ಮಾಡಿರ್ತಾರೆ. ಒಂದು ಸೆಲೆಕ್ಷನ್ ಪ್ರೋಸೆಸ್ ಅಥವಾ ಒಂದು ಆಯ್ಕೆಯ ಒಂದು ವಿಧಾನದ ಕಡೆ ನಾವು ಇಲ್ಲಿ ಒಂದು ಬಂದಾಗ ಇಲ್ಲಿ ಗಮನವನ್ನು ಕೊಡಬಹುದು. ತಾವು ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಈ ಒಂದು ವೇಕೆನ್ಸಿಗಳು, ಈ ಒಂದು ನೋಟಿಫಿಕೇಶನ್ ಯಾವ ಒಂದು ಬೇಸ್ ಮೇಲೆ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ, ಒಂದು ಸ್ಪೋರ್ಟ್ಸ್ ನ ಒಂದು ಕ್ಯಾಂಡಿಡೇಟ್ ಗಳಿಗೆ ಅಂದ್ರೆ ತಮ್ಮ ಬಳಿ ಒಂದು ಸ್ಪೋರ್ಟ್ಸ್ ನ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಸರ್ಟಿಫಿಕೇಟ್ ಇದ್ರೆ ತಾವೇನು ಆಲ್ಮೋಸ್ಟ್ ಪ್ರತಿಯೊಬ್ಬರು ಅಪ್ಲೈಯನ್ನ ಮಾಡಬಹುದು ಅಂತ ಒಂದು ಹೇಳಿದ್ದಾರೆ. ಈಗ ಯಾರೆಲ್ಲ ಒಂದು ಅಪ್ಲೈಯನ್ನ ಮಾಡಬಹುದು ಅಂದ್ರೆ, ಈ ಒಂದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇರಬೇಕು. ಈ ಒಂದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು ಏನಾಗ್ತಾರೆ ಅಂದ್ರೆ, ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಟ್ರಯಲ್ ಟೆಸ್ಟ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ತಾವು ಯಾವ ಒಂದು ಸ್ಪೋರ್ಟ್ಸ್ ಮೇಲೆ ತಾವು ಅಪ್ಲೈ ಅನ್ನ ಮಾಡ್ತೀರಾ, ಆ ಒಂದು ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ ತಾವೇನು ಒಂದು ಟ್ರಯಲ್ ಟೆಸ್ಟ್ ಗೆ ತಾವು ಇಲ್ಲಿ ಹೋಗಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ತಾವು 10th ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, 10th ಬೇಸ್ ಮೇಲೆ ತಾವು ಅಪ್ಲೈ ಅನ್ನ ಮಾಡಿದ್ರೆ, ತಾವು ಪಕ್ಕದಲ್ಲಿ ತಾವು ಗಮನಿಸಬಹುದು ಈ ಒಂದು ಕ್ಯಾಟಗರಿಯ ಒಂದು ಸ್ಪೋರ್ಟ್ಸ್ ಅಲ್ಲಿ ತಾವು ಸರ್ಟಿಫಿಕೇಟ್ ಇರಬೇಕು. ಇಲ್ಲಾಂದ್ರೆ 12th ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದೀವಿ ಅಂದ್ರೆ, ತಾವು 12th ಪಾಸ್ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಈ ಒಂದು ಕ್ಯಾಟಗರಿಯಲ್ಲಿ ಬರುವಂತಹ ಒಂದು ಸ್ಪೋರ್ಟ್ಸ್ ಅಲ್ಲಿ ತಮ್ಮ ಒಂದು ಸರ್ಟಿಫಿಕೇಟ್ ಇದ್ರೆ ತಾವೇನು ಪ್ರತಿಯೊಬ್ಬರು ಅಪ್ಲೈಯನ್ನ ಮಾಡಬಹುದು, ಈಸಿಯಾಗಿ ತಾವು ಅಪ್ಲೈಯನ್ನ ಮಾಡಬಹುದು. ಇಷ್ಟು ಸ್ನೇಹಿತರೆ ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಈಗ ನಾವು ಯಾವ ರೀತಿ ಅಪ್ಲೈಯನ್ನ ಮಾಡಬಹುದು ಅಂದ್ರೆ, ಇಲ್ಲಿ ಬಹಳ ಒಂದು ಮುಖ್ಯವಾಗಿ ಈ ಒಂದು ಅಪ್ಲೈ ಮಾಡುವಂತಹ ಒಂದು ಪ್ರೋಸೆಸ್ಗೆ ಬಂದಾಗ ಇಲ್ಲಿ ಒಂದು ಆನ್ಲೈನ್ ಅಲ್ಲಿ ಅಪ್ಲೈಯನ್ನ ಮಾಡಕ್ಕೆ ಇಲ್ಲಿ ಒಂದು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಇದರ ಒಂದು ಬದಲಾಗಿ ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಒಂದು ಹೇಳಿರುವಂತದ್ದು ಗಮನಿಸಬಹುದು. ಪರ್ಸನಲ್ ಡಿಪಾರ್ಟ್ಮೆಂಟ್ ರೈಲ್ವೆ ಫ್ಯಾಕ್ಟರಿ ಬ್ಯಾಂಗ್ಳೂರ್ ಅಂತ ಏನ್ ಮೆನ್ಷನ್ ಮಾಡಿದ್ದಾರೆ, ಸುಮಾರು 3 ಪೇಜ್ ನ ಒಂದು ಏನು ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ. ಓಕೆನಾ, ಸಿಂಪಲ್ ಆಗಿ ತಾವು ಈ ಒಂದು 3 ಪೇಜ್ ನ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ತಾವು ಪ್ರಿಂಟ್ಔಟ್ ಅನ್ನ ತಗೋಬೇಕಾಗಿರುತ್ತೆ. ತಗೊಂಡು ತಾವು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಹಾಕಿ, ತಮ್ಮ ಒಂದು ಫಸ್ಟ್ ನೇಮ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನ್ಯಾಷನಾಲಿಟಿ, ರಿಲಿಜಿಯನ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಈ ರೀತಿಯಾಗಿರುವಂತಹ ಒಂದು ಬೇಸಿಕ್ ಇರುವಂತಹ ತಾವು ಗಮನಿಸಬಹುದು. ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಮೊಬೈಲ್ ನಂಬರ್, ಇಮೇಲ್ ಐಡಿ, ತಾವು ಯಾವ ಒಂದು ಪೋಸ್ಟ್ 10th ಮೇಲೆ ಅಪ್ಲೈ ಮಾಡ್ತಿದ್ದೀರಾ ಅಥವಾ ಒಂದು 12th ಮೇಲೆ ತಾವು ಅಪ್ಲೈ ಅನ್ನ ಮಾಡ್ತಿದ್ದೀರಾ ಅಂತಹ ತಾವು ಏನು ಒಂದು ಮೆನ್ಷನ್ ಮಾಡಿ, ಏನು ಇದಕ್ಕೆ ಸಂಬಂಧಪಟ್ಟಂತಹ ತಾವೇನು ಯಾವ ಒಂದು ಸ್ಪೋರ್ಟ್ಸ್ ನ ಒಂದು ಕ್ಯಾಟಗರಿಯಲ್ಲಿ ತಾವು ಅಪ್ಲೈ ಅನ್ನ ಮಾಡ್ತಿದ್ದೀರಿ ಅದರ ಒಂದು ಸ್ಪೋರ್ಟ್ಸ್ ನ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಒಂದು ಜೆರಾಕ್ಸ್ ನ ತಗೊಂಡು ತಾವು ಇದಕ್ಕೆ ಅಟ್ಯಾಸ್ಟೇಷನ್ ಅನ್ನ ಮಾಡಿ ತಾವು ಏನು ಒಂದು ಪೋಸ್ಟ್ ಅನ್ನ ತಾವು ಇಲ್ಲಿ ಮಾಡಬೇಕಾಗಿರುತ್ತೆ. ಯಾವ ಒಂದು ಅಡ್ರೆಸ್ಗೆ ತಾವು ಇಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಬೇಕು ಅಂದ್ರೆ, ಏನ್ ನೋಡ್ತಾ ಇದ್ದೀರಾ, ದ ಅಸಿಸ್ಟೆಂಟ್ ಪರ್ಸನಲ್ ಆಫೀಸರ್ 4th ಪರ್ಸನಲ್ ಡಿಪಾರ್ಟ್ಮೆಂಟ್ ರೈಲ್ವೆ ಫ್ಯಾಕ್ಟರಿ 2nd ಫ್ಲೋರ್ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಯಲಹಂಕ ಬ್ಯಾಂಗ್ಳೂರ್ 560064 ಅಂತ ಒಂದು ಏನು ತಾವು ಅಡ್ರೆಸ್ ಅನ್ನ ನೋಡ್ತಿದ್ದೀರಾ, ಈ ಒಂದು ಪೋಸ್ಟ್ಗೆ ತಾವೇನು ಒಂದು ಸ್ಪೀಡ್ ಪೋಸ್ಟ್ ಆಗಿರ್ಬೋದು ಅಥವಾ ಒಂದು ರಿಜಿಸ್ಟರ್ ಪೋಸ್ಟ್ ಅನ್ನ ತಾವು ಇಲ್ಲಿ ಒಂದು ಮಾಡಬೇಕಾಗಿರುತ್ತೆ. ಹಾಗೆ ಇದರ ಒಂದು ಫೀಸ್ ಅನ್ನ ನಾವು ಯಾವ ರೀತಿ ಪೇ ಅನ್ನ ಮಾಡಬೇಕು ಅಂದ್ರೆ, ಈ ಒಂದು ಅಡ್ರೆಸ್ ಮೇಲೆ ತಾವೇನು ಒಂದು DD ಅನ್ನ ತಾವು ತಗೋಬೇಕಾಗಿರುತ್ತೆ. DD ಅನ್ನ ತಾವು ತಗೊಂಡು ತಮ್ಮ ಸಂಬಂಧಪಟ್ಟಿರುವಂತಹ ಒಂದು ಕ್ಯಾಟಗರಿ ವೈಸ್ ತಾವೇನು ಒಂದು ಫೀಸು ಸಹ ತಾವು ಇಲ್ಲಿ ಏನು ಪೇ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ ಸ್ನೇಹಿತರೆ, ಇಷ್ಟು. ಈಗ ಈ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ನೋಡಬೇಕು ಅಂದ್ಕೊಂಡಿದ್ರೆ ಸಿಂಪಲ್ ಆಗಿ ತಾವು ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸಿಂಪಲ್ ಆಗಿ ಗೂಗಲ್ ಅಲ್ಲಿ ಹೋಗಿ www.readincannada.com ಅಂತ ತಾವು ಸರ್ಚ್ ಅನ್ನ ಮಾಡಿ ಅಲ್ಲಿಂದ ತಾವು ಏನು ಒಂದು ನೋಟಿಫಿಕೇಶನ್ ತಾವು ಡೌನ್ಲೋಡ್ ಅನ್ನ ತಾವು ಮಾಡ್ಕೋಬಹುದು. ಓಕೆನಾ, ಹಾಗೆ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಆಗಿರ್ಬೋದು, ಒಂದು ಟೆಲಿಗ್ರಾಮ್ ಚಾನಲ್ ಸಹ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು PDF ಅನ್ನು ಇಲ್ಲಿ ಒಂದು ಶೇರ್ ಅನ್ನ ಮಾಡಿರ್ತೀನಿ, ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಓಕೆನಾ, ಅಲ್ಲಿ ಕೂಡ ಹೋಗಿ ತಾವೇನು ಒಂದು ಡೌನ್ಲೋಡ್ ಅನ್ನ ತಾವು ಮಾಡ್ಕೋಬಹುದು. ತಪ್ಪದೆ ಈ ಒಂದು ಟೆಲಿಗ್ರಾಮ್ ಚಾನಲ್ ಮತ್ತು ಈ ಒಂದು ವಾಟ್ಸ್ಆಪ್ ನ ಒಂದು ಚಾನಲ್ ಏನಿದೆ ಪ್ರತಿಯೊಬ್ಬರು ಆಲ್ಮೋಸ್ಟ್ ಒಂದು ಜಾಯಿನ್ ಆಗುವುದಕ್ಕೆ ಇಲ್ಲಿ ಒಂದು ಟ್ರೈ ಅನ್ನ ಮಾಡಿ.